ಭಾರತದ ಮಣ್ಣಿನಲ್ಲಿ ಅದ್ಭುತವಾದಂತಹ ಶಕ್ತಿ ಇರತಕ್ಕಂಥದ್ದು. ಅದರಲ್ಲೂ ಇನ್ನೊಂದು ಅದ್ಭುತವಾದಂತಹ ಶಕ್ತಿ ಅಂತ ಹೇಳಿದರೆ, ಈಗ ನೀವು ನೋಡ್ತಾ ಇದ್ದೀರಲ್ವಾ, ಇದು ಶೇಡಿ ಮಣ್ಣಿನ ಉಂಡೆ ಅಂತ ಕರೀತಕ್ಕಂಥದ್ದು. ಮಣ್ಣಿನಲ್ಲಿ ಬೆಳೆಯದಾದಂತಹ ಶೇಡಿ ಹೇಳ್ತಕ್ಕಂಥದ್ದು ಉದ್ಭವ ಆಗ್ತದೆ. ಅದನ್ನು ಚೆನ್ನಾಗಿ ನೀರಿನಲ್ಲಿ ಕಲಸಿ ಅನಂತರದಲ್ಲಿ ಹದವಾಗಿ ಉಂಡೆಯನ್ನು ಕಟ್ಟಿ ಒಣಸಿ ಇಟ್ಟುಕೊಂಡ್ರೆ ಯಾವಾಗಲೂ ಕೂಡ ಪ್ರಯೋಜನಕ್ಕೆ ಬರ್ತಕ್ಕಂತಹದ್ದು. ಜೊತೆಗೆ ಇದರಲ್ಲಿ ಒಂದು ಪ್ರಮುಖವಾದಂತಹ ವಿಚಾರ ಅಂತ ಹೇಳಿದರೆ, ಎಲ್ಲರೂ ಕೂಡ ಸೌಂದರ್ಯ ನನ್ನ ಸ್ಕಿನ್ ಹಾಳಾಗ್ಬಿಡ್ತು ಹಾಗೆ ಹೀಗೆ ಅಂತ ಹೇಳಿ ನಾವು ಏನೇನೋ ಹರಸಾಹಸಗಳನ್ನು ಮಾಡ್ತಾರೆ. ಜೊತೆಯಲ್ಲಿ ಜನರು ನಾನಾ ಕ್ರೀಮು, ಪೌಡರು, ಜೊತೆಯಲ್ಲಿ ಸೋಪು ಇತ್ಯಾದಿಗಳನ್ನು ಮತ್ತು ಕೆಮಿಕಲ್ಸ್ಗಳನ್ನು ಹಾಕ್ಕೊಂಡು ಮುಖವನ್ನು ಇರೋದನ್ನು ಕೂಡ ಹಾಳು ಮಾಡ್ಕೋತಾರೆ, ಸ್ಕಿನ್ನನ್ನು ಹಾಳು ಮಾಡ್ಕೋತಾರೆ. ಜೊತೆಗೆ ಎಲ್ಲ ರೀತಿಯಲ್ಲೂ ಕೂಡ ಕೈಯಿಂದನೂ ಹೋಯ್ತು ಮೈಯಿಂದನೂ ಹೋಯ್ತು ಎಂಬಂಥ ರೀತಿಯಲ್ಲಿ ಆಗುತ್ತೆ. ಅದೇ ಈ ಮಣ್ಣನ್ನು ನಾವು ತಂದು ಈ ರೀತಿಯಲ್ಲಿ ಮಾಡಿಟ್ಟುಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಕದಡಿಕೊಂಡು ಮುಖಕ್ಕೆ ಹಚ್ಚಿಕೊಂಡು ತದನಂತರದಲ್ಲಿ ಸ್ನಾನವನ್ನು ಮಾಡುವುದರಿಂದಾಗಿ ಮುಖದ ಚರ್ಮದ ಹೊಳಪು ಹೇಳ್ತಕ್ಕಂತಹದ್ದು ಬರುವುದರ ಜೊತೆಯಲ್ಲಿ ಸುಂದರವಾದಂತಹ ಆಕರ್ಷಣೀಯವಾದಂತಹ ಚರ್ಮ ಹೇಳ್ತಕ್ಕಂತಹದ್ದು ಬೆಳೀತದೆ. ಜೊತೆಗೆ ಮಣ್ಣಿಗೆ ಅಷ್ಟು ಮಹತ್ವ ಇರಲಿಕ್ಕೆ ಕಾರಣ ಅಂತ ಹೇಳಿದರೆ ನೋಡಿ, ಗಣಪತಿಯನ್ನು ಮಾಡ್ತಕ್ಕಂಥದ್ದು ಮಣ್ಣಿನಿಂದ, ಶಿವನ ಒಂದು ಪ್ರತಿಮೆಗಳನ್ನು ಮಾಡ್ತಕ್ಕಂಥದ್ದು ಕೂಡ ಮಣ್ಣಿನಿಂದ, ಶಿವಾಲಯಗಳು ಬೇರೆ, ಮಣ್ಣಿನಿಂದ ಮಾಡುವಂತಹ ಆತ್ಮಲಿಂಗಗಳು ಬೇರೆ. ಹೀಗೆ ನಾನಾ ರೀತಿಯಾದಂಥ ಕೃಷ್ಣನ ವಿಗ್ರಹ ಆಗಿರ್ಬೋದು, ಹೀಗೆ ನಾನಾ ರೀತಿಯಾದಂಥದ್ದನ್ನು ಮಣ್ಣನ್ನೇ ಬಳಸಿ ಮಾಡ್ತಕ್ಕಂತಹದ್ದು. ಕಾರಣ ಏನು ಅಂತ ಕೇಳಿದರೆ, ಮಣ್ಣಿನಲ್ಲಿ ಇರತಕ್ಕಂಥ ಶಕ್ತಿಯು ಜೊತೆಗೆ ಬೇಗನೆ ಪರಮಾತ್ಮನ ಸಾನ್ನಿಧ್ಯ ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ಜೊತೆಗೆ ಆತನ ಒಂದು ಅನುಗ್ರಹ ಹೇಳ್ತಕ್ಕಂಥದ್ದು ಬೇಗನೆ ಸಿಗ್ತದೆ ಅಂತ ಹೇಳುವಂತಹದ್ದು. ಮೊದಲಿಗೆ ಮನುಷ್ಯರ ಆಕೃತಿ ಹೇಳ್ತಕ್ಕಂಥದ್ದು ಉದ್ಭವವಾಗಿರ್ತಕ್ಕಂಥದ್ದೇ ತ್ರಿಮೂರ್ತಿಗಳ ಸೃಷ್ಟಿಯಲ್ಲಿ ಮಣ್ಣಿನಿಂದಾಗಿ. ಮತ್ತು ಅಷ್ಟೇ ಅಲ್ಲದೆ ಅದರಲ್ಲೂ ವಿಶೇಷವಾಗಿ ಈ ಒಂದು ಸೇಡಿಯನ್ನು ಹಾಕಿ ರಂಗೋಲಿಯನ್ನು ಹಾಕಿದರೆ ಬೇಗನೆ ಪರಮಾತ್ಮನು ಕೂಡ ಸನ್ನಿಹಿತನಾಗ್ತಾನೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇದನ್ನು ಅತಿಯಾಗಿಯೂ ಜಾಸ್ತಿಯಾಗಿಯೂ ಬಳಸ್ತಕ್ಕಂಥದ್ದು. ಇದರಲ್ಲಿ ಚರ್ಮಕ್ಕೆ ಒಂದು ಉತ್ತಮವಾದಂಥ ಪರಿಹಾರವನ್ನು ನೀವು ಕಂಡುಕೊಂಡಿದ್ದೀರಲ್ವ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನದಾದಂಥ ವಿಚಾರವನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ.